ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಮೊದಲ ಶತ್ರು ಯಾರು ಅಂದರೆ ಖಂಡಿತ ಸಿದ್ದರಾಮಯ್ಯ ಅಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇದೇ ರೀತಿ ರಾಜಕೀಯವಾಗಿ ಅಧಿಕಾರಸ್ಥ ರಾಜಕೀಯದಲ್ಲಿ ಮುಂದುವರೆದ್ರೆ ನಮಗೆ ಉಳುಗಾಲ ಇಲ್ಲ. ವಾರ್ತಾಭಾರತೀಯ ವೀಕ್ಷಕರಿಗೆ Political.com ಕಾರ್ಯಕ್ರಮಕ್ಕೆ ಸ್ವಾಗತ. ದೆಹಲಿಯಲ್ಲಿ ಭಾಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು JDS ವರಿಷ್ಠರಾದಂತಹ HD ದೇವೇಗೌಡ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದರೆ ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದರು, ರಾಜ್ಯದಲ್ಲಿ ಹನಿ ಟ್ರಾಪ್ ವಿಷಯ ಇಷ್ಟೆಲ್ಲ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ದೆಹಲಿನಲ್ಲಿ ಸತೀಶ್ ಜಾರಕಿಹೊಳಿ JDS ನಾಯಕರನ್ನು ಭೇಟಿ ಮಾಡಿದ್ದು ಯಾಕೆ ಅನ್ನುವಂಥ ಚರ್ಚೆ ಬಹಳ ಕುತೂಹಲವನ್ನು ಮೂಡಿಸಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರು ವಾರ್ತಾಭಾರತಿ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ, ವಾರ್ತಾಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಪುಗ್ನಕೆರೆ. ಈಗ ಈ Political.com ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಸತೀಶ್ ಜಾರಕಿಹೊಳಿ ಮತ್ತು HD ಕುಮಾರಸ್ವಾಮಿ ಭೇಟಿ ನಡುವೆ ಅದೇ ಇದು ಯಾವುದಕ್ಕೂ ಸಂಬಂಧಪಟ್ಟದಲ್ಲದೆ ಬಹುಶಃ ಈ ಕುಮಾರಸ್ವಾಮಿ ಆ್ಯಂಡ್ ಜಾರಕಿಹೊಳಿ ಭೇಟಿಗೆ ಸಂಬಂಧಪಟ್ಟಂಗೆ ವಿಜೇಂದ್ರ ಹೋಗಿರ್ಬೋದು. ನೀವು ಹೇಳ್ದಂಗೆ ಮಹಾರಾಷ್ಟ್ರದ ಮಿನಿಸ್ಟ್ರನ್ನ ಭೇಟಿ ಮಾಡಿರೋದು, ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿರೋದು ಅಷ್ಟೇ ಅಲ್ಲ, ದೇವೇಗೌಡರನ್ನು ಕೂಡ ಭೇಟಿ ಮಾಡಿರೋದು. ಹೌದು, ದೇವೇಗೌಡರು ಭಾಳ ಹಸನ್ಮುಖಿಯಾಗಿದ್ದಾರೆ ಆ ಫೋಟೋದಲ್ಲಿ ನೋಡಿದ್ರೆ. ಸೊ ಹಂಗಾಗಿ ಬಟ್ ಇದೆಲ್ಲದಕ್ಕೂ ನಂಬರ್ ಮ್ಯಾಚ್ ಆಗುತ್ತಾ ಅಂತ. ಈಗೇನೋ ಕಾಂಗ್ರೆಸ್ಸಿಂದ ಒಂದು ಬಣ ಬಂದ್ಬಿಡುತ್ತೆ ಅಂದರು, ಆ ಥರದ ಲಕ್ಷಣಗಳು ಕಾಣ್ತಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶತ್ರುಗಳ ವಿಷಯ ಬಂದಂಥ ಸಮಯದಲ್ಲಿ ಶತ್ರುವಿನ ಶತ್ರು ನನ್ನ ಮಿತ್ರ ಅನ್ನುವಂಥ ಒಂದು ಗಾದೆ ಮಾತಿಲ್ಲೇ ಆಗಿದೆ. ಇಲ್ಲಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಮೊದಲ ಶತ್ರು ಯಾರು ಅಂದರೆ ಖಂಡಿತ ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ವಿರುದ್ಧ ಇವರು ವಾಗ್ದಾಳಿ ಮಾಡ್ಬೋದು, ಇವರನ್ನು ಟೀಕೆ ಮಾಡ್ಬೋದು, ಆದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರನ್ನ ತಮ್ಮ ರಾಜಕೀಯ ಶತ್ರು ಅಂತ ನೋಡಿಲ್ಲ. ಒಬ್ಬ ಪ್ರತಿಪಕ್ಷದ ಎದುರಾಳಿ ಅಂತ ನೋಡಿಕೊಂಡೇ ಬಂದಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಇವರನ್ನು ನಮ್ಮ ಶತ್ರು ಅಂತ ನೋಡ್ತಿಲ್ಲ. ಆದರೆ ಇಲ್ಲಿ ಶತ್ರು ಮತ್ತು ಇದನ್ನು ಅಂತ ನೋಡುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರಿಬ್ಬರ ನಡುವೆ ಒಂದು ವೈಯಕ್ತಿಕ ಸಂಘರ್ಷ. ನೀವೆಷ್ಟೇ ಕೂಡ ಬ್ರದರ್, ನಾವಿಬ್ಬರು ಜೋಡೆತ್ತು ಅಂತ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಒಂದು ಏನೋ ಆ ಟೈಮಿನ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋ ಥರದ್ದು ಆಗಿತ್ತು ಹೊರತು ಅವರಿಬ್ಬರ ನಡುವೆ ಏನಿಲ್ಲ. ಏನು ಲೆಕ್ಕಾಚಾರ ಅಂದರೆ, ಸಿದ್ದರಾಮಯ್ಯ ಆಸ್ ಲಾಂಗ್ ಆಸ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವವರಿಗೆ ಅಥವಾ ಪ್ರಮುಖ ಪಾತ್ರ ವಹಿಸುವವರಿಗೆ JDSಗಾಗಲಿ JDSನ ನಾಯಕರುಗಳಿಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅವರು ರಾಜಕೀಯವಾಗಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಹೊರತು ವೈಯಕ್ತಿಕವಾಗಿ ಹೋರಾಟ ಮಾಡಲ್ಲ ಅನ್ನುವಂಥದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಒಂದು ಗಟ್ ಫೀಲಿಂಗ್, ಅವ್ರದ್ದು ಅಂದರೆ ಭಾವನೆ. ಆದರೆ ಡಿ ಕೆ ಶಿವಕುಮಾರ್ ಆಗಲ್ಲ. ರಾಜಕೀಯವಾಗಿ ಹೋರಾಟಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ ಹಾಸನದಲ್ಲಿ ಆದಂಥ ವಿದ್ಯಮಾನಗಳು, ಅದಕ್ಕೆ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಅವರು. JDSನ ಭದ್ರಕೋಟೆ ತವರು ಅಂತ ಅಲ್ಲಿಯೇ ನಮ್ಮನ್ನು ವ್ಯತ್ಯಾಸ ಮಾಡಿದ್ರು. ಅದಾದ ನಂತರ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ ಉಪಚುನಾವಣೆ ಇದೆಯಲ್ಲ, ಆ ಉಪಚುನಾವಣೆಯಲ್ಲಿ 20,000ಕ್ಕೂ ಅಧಿಕ ಲೀಡ್ನಿಂದ ಸೋಲ್ತಾರಲ್ಲ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್. ಅದು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಸೋದರರು ಮಾಡಿದಂಥ ತಂತ್ರದ ಪರಿಣಾಮವಾಗಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇದೇ ರೀತಿ ರಾಜಕೀಯವಾಗಿ ಅಧಿಕಾರಸ್ಥ ರಾಜಕೀಯದಲ್ಲಿ ಮುಂದುವರೆದ್ರೆ ನಮಗೆ ಉಳುಗಾಲ ಇಲ್ಲ. ಅವರು ನಮ್ಮನ್ನು ಪಕ್ಷವನ್ನು ಮುಗಿಸುವುದಷ್ಟೇ ಅಲ್ಲ, ನಮ್ಮನ್ನೂ ಕೂಡ ಮುಗಿಸ್ಬೋದು. ಯಾಕೆಂದರೆ ಅವರ ಸೇಡು ಆ ರೀತಿಯಾಗಿದೆ. ನಮ್ಮ ಎರಡೂ ಕುಟುಂಬಗಳ ನಡುವಿನ ಸಂಘರ್ಷ, ರಾಜಕೀಯ ಸಂಘರ್ಷ ಆ ಮಟ್ಟಕ್ಕಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವಂಥ ಮಾತುಕತೆ ಏನಾದರೂ ನಡೆದಿದ್ದರೆ, ಒಪ್ಪಂದ ಆಗಿದ್ದರೆ 2 ವರ್ಷದ ನಂತರದಲ್ಲೋ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಆ ಹುದ್ದೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಸಿಗಬಾರ್ದು. ನಮಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಅಭಿಪ್ರಾಯ ಇಷ್ಟೇ, ನಮಗೆ ಸಿದ್ದರಾಮಯ್ಯ ಈ ಅವಧಿ ಅಲ್ಲ, ಮುಂದಿನ ಅವಧಿ ಬೇಕಾದರೂ ಮುಖ್ಯಮಂತ್ರಿ ಆಗಲಿ, ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಆ ಹುದ್ದೆಗೆ ಬರಬಾರ್ದು. ಆ ಹುದ್ದೆಗೆ ಬಂದರೆ ಈಗಾಗಲೇ ಹಾಸನದಲ್ಲಾಗಿರುವಂಥ ಸ್ಥಿತಿ ರಾಮನಗರ ಜಿಲ್ಲೆಯಲ್ಲೂ JDSಗೆ ಬಂದೊದಗುತ್ತೆ. ಹಾಗಾಗಿ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಹಾಗಾಗಿ ನೀವು ಸಿದ್ದರಾಮಯ್ಯ ಜೊತೆ ನಿಂತಿರುವಂಥ ನೀವು ಮಂತ್ರಿಗಳು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಅನ್ನುವಂಥ ಮಾತು ಬಂದರೆ ಅದು ಡಿ ಕೆ ಶಿವಕುಮಾರ್ಗೆ ಆಗಬಾರ್ದು. ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗಲಿ, ನಮ್ಗೆ ಯಾವುದು ತಕರಾರಿಲ್ಲ, ಶಿವಕುಮಾರ್ ಆಗಬಾರ್ದು. ಈ ನಿಟ್ಟಿನಲ್ಲಿ ನೀವು ಯಾವುದೇ ರೀತಿಯಾದಂಥ ಹೋರಾಟ ಮಾಡಿದ್ರೆ ಅದು ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂಥ ಸಂದೇಶವನ್ನು ದೇವೇಗೌಡರು ಕೊಟ್ಟಿರುವಂಥದ್ದು. ಆ್ಯಕ್ಚುಲಿ ನಾನು BJP ಬೆಳವಣಿಗೆ ಮಾಡೋ ಬದಲು ಇದನ್ನು ಫಸ್ಟೇ ಮಾತಾಡ್ಬಿಟ್ಟಿದ್ರೆ ನಮ್ಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಅಲ್ಲ ಅದು ಅಫ್ಕೋರ್ಸ್ BJPದು ಅದೊಂಥರ ಕುತೂಹಲ, ಬಟ್ ಇದು ಭಾಳ ಕುತೂಹಲ ಐತೆ. ಅದು ಮತ್ತು ಇದು ಫ್ರೆಶ್, ಅದು ಸ್ವಲ್ಪ ಹಳೆ ವಿಷಯ, ಇದು ಫ್ರೆಶ್. ಹಂಗಾಗಿ ನಾವು ಮೊದಲು ಇದನ್ನ ಡಿಸ್ಕಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತಿದೆ.
ಬಟ್ ನನಗೆ ಅಂದರೆ ನೀವು ನಂಬರು ಮ್ಯಾಚ್ ಆಗಲ್ಲ, ಸರ್ಕಾರ ಏನು ಬದಲಾಗದೇ ಇರ್ಬೋದು, ಆ ಥರದ್ದೇನು ಆದರೆ ಎಲ್ಲ ಸೇರಿ ಡಿ ಕೆ ಶಿವಕುಮಾರ್ನ ಕಾರ್ನರ್ ಮಾಡ್ತಿದಾರ ಅಂತ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮತ್ತೆ ಸುಮಾರಷ್ಟು ವಿದ್ಯಮಾನಗಳು ನಡೆದವು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಶೈಲಿಯ ಕಾರಣನೋ ಅವರ ಒಂದು ಧೋರಣೆಯ ಪರಿಣಾಮವಾಗಿಯೋ ಯಾರು ಕಾರ್ನರ್ ಆಗ್ತಿಲ್ಲ, ಅವರಾಗಿ ಅವರು ಕಾರ್ನರ್ ಆಗ್ತಾ ಇದ್ದಾರೆ ಅಂತ. ಏಕೆಂತಂದರೆ ಅವರ ಮಾತು ಮತ್ತು ಕೃತಿ ಏಕಾಏಕಿ ಕೋನ್ ರೆಡ್ಡಿ ಅವ್ರ ಬಗ್ಗೆ ಮಾತನಾಡಿದ್ದು ಅದು ಅಗತ್ಯ ಇರಲಿಲ್ಲ. ಎರಡನೇದು ಮಂಡ್ಯದ ಜನರ ಬಗ್ಗೆ ಮಾತನಾಡಿದ್ದು ಅಗತ್ಯ ಇರಲಿಲ್ಲ. ಮೊನ್ನೆ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಹೋಗಿದ್ದು, ಅಲ್ಲಿ ಕೂತು ಪ್ರಧಾನಿ ಅಲ್ಲಿನ ಏನು ಜಗ್ಗಿ ವಾಸುದೇವ್ ಕೇಂದ್ರ ಸರ್ಕಾರವನ್ನು ಹೊಗಳ್ತಾ ಇದ್ರೆ, ಈ ಹಿಂದೆ ಇದ್ದಂಥ 10 ವರ್ಷಗಳಂದ್ರೆ UPA ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ತುಟಿಕ್ ಪಿಟಿಕ್ ಅಂದೆ ಕೂತಿದ್ದು, ಈ ಎಲ್ಲ ವಿದ್ಯಮಾನಗಳನ್ನ ಪಕ್ಷ ಎದ್ದು ಬರೋ ಮುಖಾಂತರ ಪ್ರತಿಭಟಿಸಬಹುದು, ಯಾವುದೂ ಇಲ್ಲ. ಹಾಗಾಗಿ ಅವರ ನಡವಳಿಕೆಗಳು, ಅವರ ಕಾರ್ಯಶೈಲಿ, ಅದರಿಂದಾಗಿ ಅವರು ಕಾರ್ನರ್ ಆಗ್ತಾ ಇದ್ದಾರೋ ಅನ್ನಿಸ್ತಾ ಇದೆ ಧರ್ಮೇಶ್. ಹಾಗಾಗಿ ಅವರನ್ನು ಯಾರೂ ಕಾರ್ನರ್ ಮಾಡ್ತಿಲ್ಲ, ಅವರ ನಡವಳಿಕೆ, ಅವರ ಚಟುವಟಿಕೆಗಳ ಕಾರಣಕ್ಕಾಗಿಯೇ ಅವರು ಕಾರ್ನರ್ ಆಗ್ತಾರೋ ಅಂತ. ಇತ್ತೀಚೆಗೆ ಹನಿ ಟ್ರ್ಯಾಪ್ ವಿಷಯ ಬಂತು, ಎಗೇನ್ ಅದು ನೋಡಿ, ಯಾರು ಓಪನ್ ಆಗಿ ಹೇಳ್ದೇ ಇದ್ರು ಅದು ಡಿ ಕೆ ಶಿವಕುಮಾರ್ ಏನೋ ಮಾಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇದರ ನಡುವೆ ಈ ಸಂವಿಧಾನ ಬದಲಾವಣೆ ಇಂಥವೆಲ್ಲವೂ ಕೆಲವು ಅಗತ್ಯವೇ ಇಲ್ಲದೆ ಇರುವಂಥ ವಿಷಯಗಳನ್ನು ಅವರು ತಮ್ಮ ಮೇಲಾಗಿ ಹೇಳ್ಕೊಳ್ಳೋವಂಥದ್ದು. ಈಗ ಶಾಸಕರಿಗೆ ಅನುದಾನ ಕೊಡುವ ವಿಷಯದಲ್ಲಿ ಬಾಯಿ ಮುಚ್ಕೊಂಡಿರಬೇಕು ಅಂತ ನಟ್ಟು ಬೋಲ್ಟ್ ಅನ್ನುವಂಥ ಭಾಷೆ ಬಳಕೆ ಮಾಡಿದ್ದು. ಅಂದ್ರೆ ಒಂದು ವಿಶೇಷ ಏನು ಗೊತ್ತಾ, ನೀವು ಮೆಚ್ಚಬೇಕಾಗಿರುವಂಥ ಅಂಶ ಇಷ್ಟಾದರೂ ಕೂಡ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಮೆಚ್ಚಬೇಕಾಗಿದ್ದಂಥ ಗುಣ ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ಬೇರೆ ಇತರೆ ರಾಜಕಾರಣಿಗಳ ರೀತಿಯಲ್ಲಿ ತಾವು ಹೇಳಿದ ಸ್ಟೇಟ್ಮೆಂಟನ್ನು ನಾನು ಹಾಗೆ ಹೇಳಿಲ್ಲ, ಅವ್ರು ತಿರ್ಚಿಬಿಟ್ಟಿದ್ದಾರೆ, ಮಾಧ್ಯಮಗಳು ಬೇರೆ ಥರ ವರದಿ ಮಾಡಿದ್ದಾವೆ, ಬಟ್ ಸಂವಿಧಾನದ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟ ಇಲ್ಲ ಅವ್ರು ಏನು ಹೇಳಿದ್ದಾರೆ, ಹೌದು ನಾನು ಆ ರೀತಿ ಹೇಳಿಲ್ಲ, ಹೇಳಿದ್ರೆ ಅದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯನ ಕರೆಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅರ್ಥ ಹೇಳಿಲ್ಲ ಅಂತ ಹೇಳ್ತಿದಾರಲ್ಲ. ಇಲ್ಲ ನಾನು ಹೇಳಿದ್ದು ಅದನ್ನೇ ಹೇಳಕೊಟ್ಟೆ. ಯಾವುದೇ ಸ್ಟೇಟ್ಮೆಂಟು ಮತ್ತು ಯಾವುದೇ ಮಾಡಿದಂಥ ಕೃತಿ ನಾನು ಹೇಳಿದ್ದೀನಿ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗೆ ಸಂವಿಧಾನದ ವಿಷಯದಲ್ಲೂ ಕೂಡ ಅವ್ರು ಹೇಳಿಲ್ಲ. ಕೋರ್ಟು ಮತ್ತು ಕಾನೂನುಗಳು ಏನೇನಾಗುತ್ತೋ ಆ ಕಾಲದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಹೊರತು ತಾವೆಲ್ಲಿಯೂ ಕೂಡ ನೀವು ಬಹುಶಃ ಹಾಗಾಗಿ ಅವರು ಅಷ್ಟೊಂದು ಧೈರ್ಯವಾಗಿ ನಾನು ಅದು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದು. ಅದನ್ನೇ ನಾನು ಹೇಳಿದ್ದು, ಬೇರೆ ರಾಜಕಾರಣಿಗಳಲ್ಲ. ಯಾವಾಗಾದರೂ ಈ ಥರದ್ದು ವಿವಾದ ಆಯಿತು ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿಲ್ಲ, ಮಾಧ್ಯಮಗಳು ತಿರ್ಚಿದ್ದಾವೆ, ಮಾಧ್ಯಮಗಳಿದ್ದಾವೆ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಇದನ್ನು ನಾನು ಮಾಧ್ಯಮಗಳ ಬಗ್ಗೆ ಬ್ಲೇಮ್ ಮಾಡ್ತಿಲ್ಲ, ಮಾಧ್ಯಮಗಳು ಆ ರೀತಿ ಹೇಳಿಲ್ಲ, ಯಾವುದು ವರದಿ ಮಾಡಿದೆ ಆ ಮಾಧ್ಯಮ ಹೇಳಿಲ್ಲ. ಆದರೆ BJPಯ ಟ್ವಿಟರ್ ಹ್ಯಾಂಡ್ಲರ್ಸು ಏನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವರು ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ತಿರ್ಚಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಿದ್ರೆ ಮಾಳವೀಯ ಅವರ ಹೆಸರನ್ನ ತಗೊಂಡು ಅವರು ಮಾಡಿರೋ ಕೃತ್ಯ, ಹಾಗಾಗಿ ಅದ್ರ ವಿರುದ್ಧ ಹೋರಾಟ ಮಾಡ್ತೀನಿ, ಒಂದು ವೇಳೆ ಅವರು ನಾನು ಹೇಳಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಅಂತ ಹೇಳ್ತಾರೆ. ಇದು ಅವರ ಮೆಚ್ಚಬೇಕಾದ ಗುಣ. ಆದರೆ ಅವರ ನಡವಳಿಕೆ ಇದೆಯಲ್ಲ, ಅವರ ಮಾತು ಮತ್ತು ಕೃತಿ, ಅದರಿಂದಾಗಿ ಅವರು ಒಂದು ಕಾರ್ನರ್ ಆಗ್ತಾ ಇದ್ದಾರೆ ಅನಿಸುತ್ತೆ ಗಣೇಶ್. ನೆಕ್ಸ್ಟ್ ಏನಾಗ್ಬೋದು ಯಾವುದರಲ್ಲಿ ಅಂದರೆ ಒಂದು ಬಿಜೆಪಿದು ಬಿಡಿ, ಈಗ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಇದೆ ಕಾಂಗ್ರೆಸ್. ಬಿಜೆಪಿದು ಏನಿಲ್ಲ, ಬಿಜೆಪಿದು ನನಗೆ ಗೊತ್ತಿರೋಂಗೆ ಬಿಜೆಪಿದು ಬಹುತೇಕ ವಿಜಯೇಂದ್ರ ಅವರೇ ಪಕ್ಷದ ಅಧ್ಯಕ್ಷರಾಗ್ತಾರೆ. ನನಗೆ ಕುತೂಹಲ ಇರುವಂಥದ್ದು ಏನು ಅಂತಂದರೆ, BJPಯ ನಾಯಕರುಗಳು ಸಂಘ ಪರಿವಾರ, ವಿಜಯೇಂದ್ರ ಅವರು ಪಕ್ಷದ ಅಧ್ಯಕ್ಷರಾದರೆ ಸಂಘ ಪರಿವಾರದ ಸಂಘಟನಾ ಕಾರ್ಯದರ್ಶಿ, ಸಂಘ ಪರಿವಾರ ಆಗ್ತಾ ಇತ್ತಲ್ಲ, ಆ ಸಂಘಟನಾ ಕಾರ್ಯದರ್ಶಿ ಬರ್ತಾರಾ ಇಲ್ವಾ ಅಂತ. ಇಲ್ಲಿವರೆಗೆ ಏನಿತ್ತು ಅಂತ ಹೇಳಿದ್ರೆ, ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾದರೆ ನಾವು ಸಂಘಟನಾ ಕಾರ್ಯದರ್ಶಿನ ಕಳಿಸೋಲ್ಲ, ಅವರೇ ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನುವಂಥ ಸಂದೇಶ ಕಳಿಸಿತ್ತು. ನೀವು ಬೇರೆ ಯಾರಾದರೂ ಬಂದರೆ ಸಂಘಟನಾ ಕಾರ್ಯದರ್ಶಿ ಬರ್ತಾರೆ, 4 ವಿಭಾಗೀಯ ಕಾರ್ಯದರ್ಶಿಗಳು ಬರ್ತಾರೆ, ಸಂಘ ಮತ್ತೆ ಮೈನ್ ತಗೊಳುತ್ತೆ ಅಂತ ಇತ್ತು. ಈಗ ಏನಾಗಿದೆಯೋ ಗೊತ್ತಿಲ್ಲ. ಅದೇ ಒಂದು ವೇಳೆ ಸಂಘಟನಾ ಕಾರ್ಯದರ್ಶಿ ಬಂತು ಅಂದರೆ ಈ BJP, ಇಲ್ಲಿಯವರೆಗೆ BJP ಏನಿತ್ತು ಅದು ಆ ರೀತಿಯ BJP ಇರಲ್ಲ, ಸಂಪೂರ್ಣ ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದಾಗುತ್ತೆ. ಓಕೆ, ನಾನು ಹೇಳ್ತೇನೆ ಈಗ ಕಾಂಗ್ರೆಸ್ನ ಅಂದರೆ ಡಿ ಕೆ ಶಿವಕುಮಾರ್ನ ಇತ್ತೀಚಿನ ನಡವಳಿಕೆಗಳು, ಹನಿ ಟ್ರ್ಯಾಪ್ ಪ್ರಕರಣ, ಈಗ ಸತೀಶ್ ಜಾರಕಿಹೊಳಿ, ರೋಗಿ HD ಕುಮಾರಸ್ವಾಮಿ, ದೇವೇಗೌಡ, ಪ್ರಹ್ಲಾದ್ ಜೋಶಿ ಮತ್ತು ಮಹಾರಾಷ್ಟ್ರದ ಇನ್ನೊಬ್ಬ ಮಂತ್ರಿ, ಇವನ್ನೆಲ್ಲ ಭೇಟಿ ಮಾಡಿರೋದು, ಎಲ್ಲ ಸೇರಿ ಮುಂದೆ ಕಾಂಗ್ರೆಸ್ನಲ್ಲಿ ಇನ್ಯಾವ ರೀತಿ ಬೆಳವಣಿಗೆಗಳಾಗ್ಬೋದು ಅಂತ ಅನ್ಸುತ್ತೆ? ಕಾಂಗ್ರೆಸ್ನಲ್ಲಿ ಏನೂ ಇಲ್ಲ. ಇಲ್ಲಿವರೆಗೆ ಏನು ಒಂದು ಅಧಿಕಾರ ಹಸ್ತಾಂತರ ಆಗುತ್ತೆ. 2.5 ವರ್ಷಗಳ ಅಧಿಕಾರಾವಧಿ ಮುಗಿಸಿದ ನಂತರ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕಡಿವಾಣ ಹಾಕಲಿಕ್ಕೆ, ಕಂಟ್ರೋಲ್ ಇಡಲಿಕ್ಕೆ 2-3 ಉಪಮುಖ್ಯಮಂತ್ರಿಗಳು ಅನ್ನೋ ಸುದ್ದಿ ಸೃಷ್ಟಿಯಾಗುತ್ತೆ ಅನ್ನುವಂಥ ಚರ್ಚೆಗಳಿತ್ತು. ಅದೇ ನಿಟ್ಟಿನಲ್ಲಿ ಮಾತುಕತೆಗಳು ನಡೆದಿದ್ವು. ಈಗಿರುವ ಲಕ್ಷಣ ನೋಡಿದ್ರೆ ಅದು ಯಾವುದೂ ಆಗಲ್ಲ.
ಸಿದ್ದರಾಮಯ್ಯ ಅವರು 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಇರೋ ವ್ಯವಸ್ಥೆಯಲ್ಲೇ ಒಂಥರ ಏನೇ ಆದರೂ ಸಿದ್ದರಾಮಯ್ಯ ಎಲ್ಲ ಫೇವರ್ ಆದಂಗೆ ಆಗುತ್ತಲ್ಲ. ಒಂಥರ ಅದೃಷ್ಟದ ರಾಜಕಾರಣಿ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಅವರಿಗೆ. ಒಂದು ವೇಳೆ ಅವರು ಏನೋ ಹೈಕಮಾಂಡ್ ಜೊತೆ ನಾನು ಒಪ್ಪಂದ ಮಾಡ್ಕೊಂಡಿದ್ದೀನಿ, ನಾನು ಅಧಿಕಾರ ಹಸ್ತಾಂತರ ಮಾಡಲೇಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಡಾರ್ಕ್ ಈಗ ಬಿಡಿ, ಇದೆಲ್ಲ ಚರ್ಚೆ ಬಿಟ್ಬಿಡಿ. ನೀವು ಪತ್ರಕರ್ತರಾಗಿ ನನ್ನ ಪ್ರಕಾರ ಒಂದು 25-30 ವರ್ಷ, ನನಗೆ ಗೊತ್ತಿರೋ ಒಂದು 20 ವರ್ಷ, ಸೊ ಒಂದು 25-30 ವರ್ಷ ಇದ್ದೀರಿ. ನನಗೆ ಅನುಮಾನ ಆ ಕಾರಣಕ್ಕೋಸ್ಕರ ಕೇಳ್ತೀನಿ. ಇನ್ ಕೇಸ್ ಒಪ್ಪಂದ ಆಗಿತ್ತು ಅಂತ ತಿಳ್ಕೊಳ್ಳಿ, ಇಷ್ಟು ದಿನ ಅದು ಬಹಿರಂಗ ಆಗದೆ ಇರ್ತಿತ್ತ? ಅಲ್ಲ, ನೀವು ಅದು ಖಂಡಿತ ಅದು ಯಾಕೆಂತಂದರೆ ಅದೊಂದು ಒಪ್ಪಂದ ಆಗುತ್ತೆ ಅಂತಂದರೆ ಬಹಿರಂಗ ಮಾಡೋಲ್ಲ. ಅದು ಏನಕ್ಕೆ ಅಂತ ಹೇಳಿದ್ರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಶಾಸಕರ ಮೇಲೆ ಪರಿಣಾಮ ಬೀರುತ್ತೆ, ಎಲ್ಲ ಒಟ್ಟಾರೆ ವ್ಯವಸ್ಥೆಯನ್ನು ಅದ್ರ ಬದಲು ಮಾಡಿಬಿಡುತ್ತೆ. ಅಲ್ಲ, ನೀ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರುತ್ತೆ, ಹೋಗ್ರಿ ಆಮೇಲೆ ನೆಕ್ಸ್ಟ್ ಬರ್ತಾರೆ ನೋಡ್ಕೊಳ್ಳೋಣ ನೀವು ಅನ್ನೋಂಥ ಅಧಿಕಾರಿಗಳು ಹಂಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಪ್ಪಂದ ಆಗಿದೆ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಚರ್ಚೆಗೆ ಒಪ್ಪಂದ ಆಗಿದೆ ಅಂತ ಅಂದ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಆರಾಮಾಗಿರ್ಬೋದಲ್ಲ, ಹಿಂಗಿದ್ರೂ ಒಪ್ಪಂದ ಆಗಿದೆ, ನನಗೆ ಅಧಿಕಾರ ಬರುತ್ತೆ, ಈಗ ನಾನು ಒಳ್ಳೆಯ ಹೆಸರು ಮಾಡೋಣ ಅಥವಾ ಸಂಪನ್ಮೂಲ ಕ್ರೋಢೀಕರಣ ಮಾಡೋಣ ಅಂತ ಭಾಳ ಸಭ್ಯ ಭಾಷೆಯಲ್ಲಿ ಮಾತಾಡೋಣ, ಸಂಪನ್ಮೂಲ ಕ್ರೋಢೀಕರಣ ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದಿತ್ತು. ಬೇರೆ ಈ ಅಧಿಕಾರ ಹಿಡೀಲಿಕ್ಕೆ ಏನೇನು ಬೇಕು, ತಂತ್ರಗಾರಿಕೆ, ಶಾಸಕರಿಗೆ ಡಿನ್ನರ್ ಮೀಟಿಂಗು ಅಥವಾ ಇನ್ನೊಬ್ಬರದ್ದು ಯಾವುದೋ ಡಿನ್ನರ್ ಮೀಟಿಂಗ್ ಕತ್ತರಿ ಹಾಕೋದು, ಇದೇನು ಮಾಡೋ ಅಗತ್ಯನೇ ಇರಲಿಲ್ವಲ್ಲ. ಇಲ್ಲ, ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಎಲ್ಲೂ ಮಾಡಲಿಲ್ಲ. ಅವ್ರು ಆರಾಮಾಗಿ ಇದ್ರು. ಇಲ್ಲ ನೋಡಿ, ನೀವು ಆರಂಭದ ಕೆಲವು 1 ತಿಂಗಳು 2 ತಿಂಗಳ ಸಮಯದಲ್ಲಿ ಡಿ ಕೆ ಸುರೇಶ್ ಸೇರಿದಂತೆ ಕೆಲವರು ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಈ ವಿಷಯ ಮಾತಾಡೋದು ಬಿಟ್ಟರೆ, ಆನಂತರ ಹೈಕಮಾಂಡ್ ಕಡಿವಾಣ ಹಾಕಿದ್ಮೇಲೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ. ನಾನು ಈಗ ನೋಡಿ, ಸಿದ್ದರಾಮಯ್ಯವರು ಮಾತಾಡಿಲ್ಲ ಅಥವಾ ಹಂಗೆ ನೋಡಿದ್ರೆ ಸಿದ್ದರಾಮಯ್ಯವರು ಅಲ್ಲಿ ಈಗ ಕಾಲ್ಬರೆ ನೋವಾಗ್ಬಿಟ್ಟಿದೆ, ಅವ್ರ ಮನೆಯೊಳಗೆ ಕೂತಿದ್ದಾರೆ, ಅವ್ರ ಪರವಾಗಿ ಬೇರೆ ಹೊರಗಡೆ ಏನೇನೋ ನಡೀತಿದ್ದಾವೆ, ಅಥವಾ ಅವರ ಸೂಚನೆ ಮೇರೆಗೆ ನಡೀತಿದ್ದಾವೆ, ಅವರ ಕಣ್ಸನ್ನೆ ಮೇರೆಗೆ ನಡೀತಿದ್ದಾವೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ವಿಷಯದಲ್ಲೂ ಕೂಡ ಇಲ್ಲ ಖಂಡಿತ ನಾನು ಅದನ್ನೇ ಹೇಳಕೊಟ್ಟೆ. ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಇರಲಿಲ್ಲ. ಸರಿಯಪ್ಪ, ನಾನು ಹೇಳ್ತೀನಿ ಒಂದು ನಿಮಿಷ. ಈಗ ಅವ್ರು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡ್ರೆ ಏನು ಕಷ್ಟ? ಅದನ್ನೇ ಹೇಳಕೊಟ್ಟೆ ನಾನು. ಸ್ಥಿತಪ್ರಜ್ಞರಂತಿದ್ರು, ನನಗೆ ಇವತ್ತಲ್ಲ ನಾಳೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅಂತ ಇದ್ರು. ಅದನ್ನು ಲೋಕಸಭಾ ಚುನಾವಣೆಯಲ್ಲೂ ನೋಡಿದ್ವಿ ಕೂಡ. ಸಿದ್ದರಾಮಯ್ಯ ಅವ್ರ ಜೊತೆ ಭುಜಕ್ಕೆ ಭುಜ ಕೊಟ್ಟು ನಾವು ಎಲೆಕ್ಷನ್ ಮಾಡೋಣ ಬನ್ನಿ ಅಂತ. ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ನನಗೆಲ್ಲೋ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿತ್ತು. ಆದರೆ ಈ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ, ಅವರ ಒಂದು ಅಗ್ರೆಸಿವ್ನೆಸ್, ಇವುಗಳನ್ನೆಲ್ಲ ನೋಡಿದಂಥ ಈ ಕೆಲವು ನಾಯಕರುಗಳಿದಾರಲ್ಲ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮಹಾದೇವಪ್ಪ, ಈ ಎಲ್ಲ ನಾಯಕರುಗಳು ಒಟ್ಟಾಗಿ ಇಂಥ ಸ್ಥಿತಿ ಆದರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು? ಡಿ ಕೆ ಶಿವಕುಮಾರ್ ಬಂದರೆ ನಮ್ಮನ್ನೆಲ್ಲನೂ ಆಪೋಷಣ ತಗೊಂಡ್ಬಿಡ್ತಾರೆ, ಅತ್ಯಂತ ಮಹತ್ವಾಕಾಂಕ್ಷಿ ರಾಜಕಾರಣಿ. ಹಾಗಿರುವಂಥ ಸಮಯದಲ್ಲಿ ಇವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ? ಸಿದ್ದರಾಮಯ್ಯ ಆದರೆ ಎಲ್ಲ ಮಂತ್ರಿಗಳಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನೇಚರ್ ಆಗಲ್ಲ, ಎಲ್ಲವೂ ತನ್ನ ಮೂಗಿನ ನೇರಕ್ಕಾಗಬೇಕು, ತನ್ನ ಅಣತಿಯಂತೆ ನಡಿಬೇಕು ಅನ್ನುವಂಥ ಬಯಸುವಂಥ ಮಹತ್ವಾಕಾಂಕ್ಷಿಯಾದ ರಾಜಕಾರಣಿ. ಹಾಗಾಗಿ ಇವ್ರನ್ನ ಹೇಗೆ ಕಂಟ್ರೋಲಲ್ಲಿ ಇಡಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡೇ ಅವರು ಮೊದಲಿಗೆ ಸಮುದಾಯವಾರು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ವಾದವನ್ನು ಮಂಡಿಸ್ತಾರೆ. ಅಂದರೆ ಇವರ ರೆಕ್ಕೆ ಪುಕ್ಕ ಕತ್ತರಿಸುವಂಥ ಪ್ರಯತ್ನ. ಆ ಮೂಲಕ ನಿಮಗೆ ಅಧಿಕಾರ ಹಸ್ತಾಂತರ ಆಗೋದೇ ಇಲ್ಲ, ಆದರೂ ಕೂಡ ಹುಷಾರ್, ನಾವೆಲ್ಲ ನಿಮ್ಗೆ ಕಂಟ್ರೋಲ್ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಕೊಡ್ತಾರೆ. ನಾನು ಯಾಕೆ ಕೇಳಿದೆ ನೋಡಿ, ಡಿ ಕೆ ಶಿವಕುಮಾರ್, ನಾನು ಆವಾಗ ದೆಹಲಿಯಿದ್ದೆ, ಡಿ ಕೆ ಶಿವಕುಮಾರ್ ಹಿಂಗೆ ಭಾಳ ಕ್ಯಾಶುವಲ್ ಆಗಿ ಮಾತಾಡ್ತಿದ್ರು. ಆಗ ಇನ್ನೂ KPCC ಅಧ್ಯಕ್ಷ ಆಗಲಿರಲಿಲ್ಲ. KPCC ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಹಿಂಗೆ 3-4 ಕಾರ್ಯಾಧ್ಯಕ್ಷ ಹುದ್ದೆ ಸೃಷ್ಟಿ ಮಾಡ್ತಾರೆ ಅಂತೆಲ್ಲ ಡಿಸ್ಕಸ್ ಆಗ್ತಿತ್ತು. ಇದೊಂದು ಸ್ವಲ್ಪ ಬರೆದಿದ್ದೀನಿ. ಸೊ ಅವಾಗ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದರು, ನನಗೆ ಫಸ್ಟ್ ಅಧ್ಯಕ್ಷನ ಮಾಡಲಿ, ಅವ್ರು 4 ಇಲ್ಲ ಅಂದ್ರೆ 40 ಕಾರ್ಯಾಧ್ಯಕ್ಷನ ಮಾಡ್ಕೊಳ್ಳಿ, ನನಗೆ ಗೊತ್ತು ಹ್ಯಾಂಡಲ್ ಮಾಡೋದು ಅಂತಂದಿದ್ರು. ಹಂಗೆ ಈಗಲೂ ಕೂಡ ಅವರು ನನಗೆ CM ಸ್ಥಾನ ಕೊಡಲಿ ಅನ್ನೋ ಸ್ಥಿತಿ ಪ್ರಜ್ಞೆಯಲ್ಲಿ ಇರಬೇಕಿತ್ತು. ಆದರೆ ಇವ್ರು ಏನು ಮಾಡಿದ್ರು? ಇಲ್ಲ, ಅದನ್ನೇ ನಾನು ನೀವು ಹೇಳಿದ್ರಲ್ಲ, ಅದನ್ನೇ ಹೇಳಕೊಟ್ಟೆ. 4-5 ಕಾರ್ಯಾಧ್ಯಕ್ಷರು ಮಾಡಿದ್ರಲ್ಲ, ಆ ಕಾರ್ಯಾಧ್ಯಕ್ಷರುಗಳ ಸ್ಥಿತಿ ಏನಾಗಿತ್ತು, KPCC ಅಧ್ಯಕ್ಷರ ಸ್ಥಿತಿ ಏನಾಗಿತ್ತು ಅಂತ. ಕಾರ್ಯಾಧ್ಯಕ್ಷರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಇವರೇ ಅನ್ನುವಂಥದ್ರಲ್ಲಿ ಇವರು ಕೂಡ ಅದೇ ವಾದವನ್ನು ಮಂಡನೆ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಹೋಗ್ತಾ ಇರುವಂಥ ಅಗ್ರೆಸಿವ್ನೆಸ್ ಇದೆಯಲ್ಲ, ನಾವು DCM 4 ಜನ 10 ಜನ ಮಾಡಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾವೆಲ್ಲವೂ ಅವರ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಅವ್ರಿಗೆ ಅಧಿಕಾರ ಕೊಡೋದು ಬೇಡ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಮಾಡೋದಿತ್ತು ಅಂದರೆ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚು 5 ವರ್ಷ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ 8.5 ವರ್ಷ ಹೊಸ ದಾಖಲೆ ಮಾಡಿದ್ದಾರೆ. ಅಂಥವರಿಗೆ ಅವಕಾಶ ಕೊಡಬೇಕು, ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಸ್ಥಾನ ಅದು ಸಿಕ್ಕಿಲ್ಲ. ಅಲ್ಲದೆ ದಲಿತರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ, ಅವ್ರನ್ನ ಕೊಡಿ ಅನ್ನುವಂಥ ಒಂದು ಕಾರ್ಡನ್ನು ಅತ್ಯಂತ ವ್ಯವಸ್ಥಿತವಾಗಿ ಪ್ಲೇ ಮಾಡಿ ನಾನು ಒಪ್ಕೋತೀನಿ. ಅಲ್ಲಲ್ಲ, ಶಿವಕುಮಾರ್ಗೆ ಮೆಸೇಜ್ ಕೊಟ್ಟರು, ನಿನಗೆ ಸಿಗೋಲ್ಲ ಇದು ಅಂತ, ನಿನಗೆ ಸಿಗೋಲ್ಲ ಹುಷಾರ್,
ಇವ್ರು ಸಿಗ್ತಾರೆ ಅಂತ. ಅದಕ್ಕೆ ಪೂರಕವಾಗಿ ಈ ಡಿನ್ನರ್ ಮೀಟಿಂಗ್ಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಅದು ಶಿವಕುಮಾರ್ಗೆ ಫ್ರಿಕ್ ಮಾಡ್ತು. ಇದೆಲ್ಲೋ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಅವ್ರ ಹೈಕಮಾಂಡ್ಗೆ ಹೇಳಿ ಆ ಮೀಟಿಂಗ್ನ ಕಟ್ ಮಾಡಿತು. ಅಂತ 15 ಅದು ಇನ್ ಕೇಸ್ ನಡೆದಿತ್ತು ಅಂತ ತಿಳ್ಕೊಳ್ಳೋದು ಇಷ್ಟೊತ್ತು ಆಲ್ರೆಡಿ ಮಾರ್ತುಬಿಟ್ಟಿರ್ತಿದ್ರು. ನಡೀದೇ ಇರೋ ಕಾರಣಕ್ಕೋಸ್ಕರ ನಾವು ಇವತ್ತು ಇನ್ನೂ ಚರ್ಚೆ ಮಾಡ್ತಿದ್ದೀವಿ. ಇಂಥ ಚರ್ಚೆಗೆ ಅವಕಾಶ ಮಾಡಿಕೊಟ್ರು ಡಿ ಕೆ ಶಿ ನಡೆದಿಲ್ಲ, ಅವತ್ತು ಡಿಸ್ಟರ್ಬ್ ಆದ್ರು ಅಂತ ನಾನು ಹೇಳ್ತೀನಿ. ಇಲ್ಲ ಆ ಮೀಟಿಂಗ್ ಅವತ್ತು ನಡೀಲಿಲ್ಲ ಅಷ್ಟೇ, ನಡೆದೇ ಇದ್ದಾವೆ. ಮೊನ್ನೆ ನೋಡಿ ಮೀಟಿಂಗ್ ನಡೆದು ಖಂಡಿತ ಅದು ಯಾವುದು ಯಾರೋ ನೀವು ಊಟ ಮಾಡಬೇಡಿ, ನೀವು ನಿಲ್ಲೋಲ್ಲ. ಆ ಚಟುವಟಿಕೆಗಳು ಯಾವಾಗ ಏನೇನು ಕಾಲಕ್ಕೆ ಆಗಬೇಕು ಅವು ಆಗ್ತಾನೆ ಇರ್ತವೆ. ಏನೋ ಒಂದು ಹೇಳಿದ್ರೆ ಅಂತ ಆ ಚರ್ಚೆ ನಡೀತದೆ, ಚರ್ಚೆ ಆಗ್ತಾ ಇರುತ್ತೆ. ಬಟ್ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ, ಅತ್ಯಂತ ಸುಲಭವಾಗಿ ಸಿಗುತ್ತೆ ಅಂತ ಅವ್ರು ಬಯಸಿದ್ರಲ್ಲ, ಅಷ್ಟು ಸುಲಭವಾಗಿ ಸಿಗದೇ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸೊ ನೀವು ಆಲ್ಮೋಸ್ಟ್ ಒಂದು ಏನೋ ಕಡೆಯಲ್ಲಿ ಬಹುದು ಅಂತ ಹೇಳಿದ್ರಿ ಅನ್ನೋದು ಬಿಟ್ಟರೆ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದಿರಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಡಿಸ್ಕಷನ್ ಪಾಲ್ಗೊಂಡು ಮಾತಾಡಿದ್ರಿ. 2-3 ವಿಷಯಗಳು ಭಾಳ ಮುಖ್ಯವಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರಿ. ಥ್ಯಾಂಕ್ ಯು ವೀಕ್ಷಕರೇ. ರಾಜ್ಯ ರಾಜಕಾರಣದಲ್ಲಿ ಬರೀ BJP ಬೆಳವಣಿಗೆಗಳು ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ JDS, ಕಾಂಗ್ರೆಸ್ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ನಟರಾಜ್ ಅವರು ಇಷ್ಟೊತ್ತು ಮಾತನಾಡಿದ್ದಾರೆ. ಮತ್ತು ಭಾಳ ಕುತೂಹಲಕಾರಿಯಾದಂಥ ಸಂಗತಿಗಳನ್ನು, ಮುಂದೇನಾಗಬಹುದು ಅನ್ನುವಂಥ ಸಂಗತಿಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಆ ಕಾರಣಕ್ಕೋಸ್ಕರ ವಿನಂತಿ ಮಾಡ್ತಿದ್ದೀನಿ, ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.